ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ಕುಟುಂಬ ಅಂತಂದ್ಕೊಳ್ಳೆ ಮದುವೆ, ಮಕ್ಕಳನ್ನು ಪಡೆಯೋದು ಮತ್ತು ಅವರ ಪಾಲನೆ, ಪೋಷಣೆ ಇತ್ಯಾದಿ ಬಗ್ಗೆ ಮಾತಾಡ್ತೀವಿ. ಮಕ್ಕಳಿಲ್ಲ ಅಂತಂದರೆ ಹೇಗಾದರೂ ಮಾಡಿ ಹರಕೆ ಹೊತ್ತೋ ಆಧುನಿಕ ವೈದ್ಯ ಪದ್ಧತಿಯನ್ನು ಅನುಸರಿಸಿನೋ ನಾವು IVF ಮೂಲಕವಾದರೂ ಸರಿ ಮಕ್ಕಳನ್ನು ನಾವು ಪಡಿಬೇಕು ಅಂತ ಅನ್ನೋದು ಹೇಳ್ತಾ ಇರ್ತೀವಿ. ಮತ್ತು ಈ ರೀತಿಯಾದಂಥ ಒಂದು ನಂಬಿಕೆ ಸರ್ವೇ ಸಾಮಾನ್ಯ. ಬಂಜೆತನ ಅಂತ ಅನ್ನೋದು ಯಾರೂ ಅನುಭವಿಸಬಾರದು. ಮಕ್ಕಳಿಲ್ಲ ಅಂತಂದರೆ ಸಮಾಜದಲ್ಲಿ ನಮಗೆ ಸ್ಥಾನಮಾನಗಳೇ ಇರೋದಿಲ್ಲ ಅನ್ನೋವಂಥ ನಂಬಿಕೆ ಇದೆ. ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದರೆ ಮಕ್ಕಳಾದಮೇಲೆ ಅವರ ಪಾಲನೆ ಮತ್ತು ಹುಟ್ಟಿದ ಕೂಡಲೇ ಮಗುವಿಗೆ ತಾಯಿ ಹಾಲು ಸಿಗಬೇಕು ಮತ್ತು ಅದು ಮಗುವಿಗೆ ಅಮೃತ ಸಮಾನ ಎಂಬುದನ್ನೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ತಾಯಿ ಹಾಲಿನ ಮಹತ್ವದ ಬಗ್ಗೆನೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ಎರಡು ಮುಖ್ಯವಾದ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಬಂಜೆತನಕ್ಕೆ ಚಿಕಿತ್ಸೆ, ಇನ್ನೊಂದು ಸ್ತನ್ಯಪಾನದ ಮಹತ್ವ. ಬನ್ನಿ, ಬಂಜೆತನಕ್ಕೆ ಚಿಕಿತ್ಸೆ ಕುರಿತಾಗಿ ಮಾಹಿತಿ ಪಡೆಯೋಣ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ ಟೀಕೆ ಅವರೊಂದಿಗಿನ ಸಂದರ್ಶನದಲ್ಲಿ. ನಾವು ಇವತ್ತು ಬಂಜೆತನಕ್ಕೆ ಕಾರಣ ಏನು ಮತ್ತು ಪರಿಹಾರಗಳನ್ನು ಕೂಡ ನಾವು ನೋಡ್ತೀವಿ. ಈ ಹಿಂದಿನ ನಮ್ಮ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಆದರೂ ಕೂಡ ಬಂಜೆತನದ ಬೇರೆ ಬೇರೆ ಮಗ್ಗುಲುಗಳನ್ನು ನಾವು ನೋಡಬೇಕಾಗತ್ತೆ. ಆ ಮಾಹಿತಿಯನ್ನು ಇವತ್ತು ನಮಗೆ ನೀಡಲಿಕ್ಕೆ ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ಹರಿಚರಣ್ ಟೀಕೆ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಭಾಳಷ್ಟು ಸಲ ಒಬ್ಬೊಬ್ಬ ವೈದ್ಯರಿಂದ ನಮಗೆ ಸಿಗುವಂಥ ವಿವರಣೆ ಸ್ವಲ್ಪ ಭಿನ್ನವಾಗಿರುತ್ತೆ. ಅಂದರೆ ಅದು ಆದಷ್ಟು ಜನರಿಗೆ ಸುಲಭವಾಗಿ ತಲುಪಬೇಕು. ಇವತ್ತು ನಮ್ಗೆ ಹೇಳಿ ಸರ್, ಬಂಜೆತನ ಅಂದರೆ ಏನು? ಬಂಜೆತನ ಅಂದರೆ 1 ವರ್ಷ ಸಹವಾಸ ಮಾಡಿ ಆದಮೇಲೂ ಮಗು ಆಗಿಲ್ಲ ಅಂತಂತಂದರೆ ಅದನ್ನು ಬಂಜೆತನ ಅಂತ ಮೆಡಿಕಲ್ ಲಿಟ್ರೇಚರಲ್ಲಿ ಹೇಳ್ತೀವಿ. ಸರ್ ನಾವೇನು ಅಂದ್ಕೊಂಡಿದ್ದೀವಿ ಗೊತ್ತಾ, ಇಷ್ಟು ದಿನ 8-10 ವರ್ಷದ ತನಕ ಅಕಸ್ಮಾತ್ ಮಕ್ಕಳಾಗಿಲ್ಲ ಅಂದ್ರೆ ಅಷ್ಟೇ ಅದು ಬಂಜೆತನ ಇದೆ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ನಾವು ನೋಡಿದರೆ 1 ವರ್ಷ ತನಕ ಆಗಲಿಲ್ಲ ಅಂದರೆ ಅದಕ್ಕೆ ನೋಡಿ ಸಮಾಜದಲ್ಲಿ ಮಹಿಳೆಯರಿಗೆ ಮಕ್ಕಳಾಗಲಿಲ್ಲ ಅಂದರೆ ಅವರು ಶುರುವಿಂದನೇ ಕೇಳಕ್ಕೆ ಶುರು ಮಾಡಿಬಿಡ್ತಾರೆ. ಒಂದು 2-3 ತಿಂಗಳಿಂದನೇ ಶುರು ಮಾಡ್ತಾರೆ ಅಥವಾ 1ನೇ ತಿಂಗಳಕ್ಕೆ ಶುರು ಮಾಡ್ತಾರೆ. ಅಂದರೆ ಆ ಸಮಸ್ಯೆ ಏನಿದೆ ಅಂತಂತ ಮಕ್ಕಳಾಗಲಿಲ್ಲ ಅಂದರೆ ಏನೋ ಒಂದು ಸಮಸ್ಯೆ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಏನು ಸಮಸ್ಯೆ ಸರ್? ಸಮಸ್ಯೆ ಗಂಡಸಲ್ಲಿರ್ಬೋದು, ಹೆಂಗಸಲ್ಲಿರ್ಬೋದು. ಸುಮಾರು ಸಲ ಆಲ್ಮೋಸ್ಟ್ 50% ಟೈಮ್ಸು ಮೇಲಲ್ಲಿರುತ್ತೆ, 50% ಟೈಮ್ಸ್ ಫಿಮೇಲಲ್ಲಿರುತ್ತೆ. ಕೆಲವು ಟೈಮಲ್ಲಿ ಆಲ್ಮೋಸ್ಟ್ 30% ಇಬ್ಬರಲ್ಲೂ ಇರುತ್ತೆ. ಅಂದರೆ ಈಗ 50-50 ಸಮಾಜ ಏನು ಅಂದ್ಕೊಂಡಿರ್ತದೆ, ಸಾಮಾನ್ಯವಾಗಿ ಮಕ್ಕಳಾಗಲಿಲ್ಲ ಅಂದರೆ ಅದು ಮಹಿಳೆಯರಲ್ಲೇ ಸಮಸ್ಯೆ ಇಲ್ಲ ಅಂದ್ಕೊಂಡಿರ್ತಾರೆ. ಅದು ಈಗ ಸ್ವಲ್ಪ ಸಾವಕಾಶವಾಗಿ ಗಂಡು ಮಕ್ಕಳಲ್ಲೂ ಕೂಡ ಸಮಸ್ಯೆ ಇರುತ್ತೆ, ಅವರು ಕಾರಣರು ಅಂತಂತೇಳಿ. ವಿಶೇಷವಾಗಿ ಹೆಣ್ಮಗು ಪಡೆಯೋ ಸಂದರ್ಭದಲ್ಲಿ ಅದು ಹೆಣ್ಮಕ್ಳು ಅವರಿಗೆ ಆ ಸಮಸ್ಯೆ ಅಂತ ಹೇಳ್ಬಿಡ್ತಾರೆ. ಹೌದು. ಆದ್ರೆ ಮಕ್ಕಳು ಆಗದೆ ಇರುವಾಗ ಇಬ್ರಿಗೂ 50% ಇದೆ ಇದರಲ್ಲಿ, ಇಬ್ಬರು ಕಾರಣಕರ್ತರು ಅಂತ. ಹೌದು. ಹೇಗೆ ಸರ್ ಮತ್ತೀಗ ಒಂದು ನಿರ್ಧಾರಕ್ಕೆ ಬರಬೇಕು, ಅವರಿಗೆ ಒಂದು ಚಿಕಿತ್ಸೆ ಸಿಗಬೇಕು, ಬಂಜೆತನ ಯಾರೂ ಅನುಭವಿಸಬಾರ್ದು? ಹೌದು, ನೀವು ಹೇಳ್ದಂಗೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಡಿಸ್ಪ್ರಪೋರ್ಷನೇಟ್ಲಿ ಅಂದರೆ ತುಂಬ ಜಾಸ್ತಿ ಪ್ರೆಷರು ಗಂಡು ಮಗುಕ್ಕಿಂತ ಹೆಣ್ಮಗು ಮೇಲೆ ಮಕ್ಕಳು ಆಗಿಲ್ಲ ಅಂತೇಳಿ ಕೇಳೋಕ್ಕೆ ಶುರು ಮಾಡೋದು. ಮತ್ತು ಸೋಷಿಯಲ್ ಫಂಕ್ಷನ್ಸಲ್ಲಿ ಹೋದರೆ ಅಲ್ಲಿ ಚುಚ್ಚಿ ಕೇಳೋದು, ಇವೆಲ್ಲ ಮಾಡಿ ಅವರಿಗೆ ನಿರಾಶೆ ತರೋವಂಥ ಪರಿಸ್ಥಿತಿ ಅದಂತೂ ನಿಜ. ಅದಲ್ಲದೆ ಇದರಲ್ಲಿ ಮುಖ್ಯವಾದ ಅಂಶ ಏನು ಅಂತಂದರೆ, ಅಕಸ್ಮಾತಾಗಿ ಮಗು ಆಗದೆ ಇರೋ ಹಸ್ಬೆಂಡ್ ವೈಫು ಪರಿಸ್ಥಿತಿಯಲ್ಲಿ ತಪಾಸಣೆ ಮಾಡ್ಸೋಕ್ಕೆ ಹೋದಾಗ ಎಷ್ಟೊಂದು ಸಲ ಜೀವ ಕಾಪಾಡುವಂಥ ಪರಿಸ್ಥಿತಿಗಳು ಬರ್ಬೋದು. ಹೆಂಗಂತಂದರೆ ಗಂಡಸರಲ್ಲಿ ಎಷ್ಟೊಂದು ಸಲ ಅವರ ಲಿಂಗದಲ್ಲಿ ಇರುವಂಥ ರಕ್ತನಾಳಗಳು ಬ್ಲಾಕ್ ಆಗಿ ಅದೇ ಸೇಮ್ ಪ್ರಾಸೆಸ್ಸು ಹಾರ್ಟಲ್ಲಿ ಬ್ಲಾಕ್ ಆಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿಗಳನ್ನ ಮುಂಚಿತವಾಗಿ ECG ಮಾಡಿ ಕಂಡಿಡಿದು ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಎರಡೂ ರಿಲೇಟೆಡ್ ಇದೆ ಅಂತ ಕಂಡಿಡಿದು ಜೀವ ಕಾಪಾಡುವಂಥ ಎಷ್ಟೋ ಘಟನೆಗಳು ನಡೆದಿದೆ. ಬಹಳ ಆಶ್ಚರ್ಯ ಸರ್, ರಿಯಲಿ. ಅಂದರೆ ವ್ಯಕ್ತಿಯ ಒಂದು ಲಿಂಗದಲ್ಲಿರೋ ಸಾಮರ್ಥ್ಯ ಅದು ಹಾರ್ಟಲ್ಲಿ ಹೆಂಗೆ ಬ್ಲಾಕ್ ಆಗುತ್ತೆ ಅಲ್ಲಿನೂ ಕೂಡ ಬ್ಲಾಕ್ ಆಗಿರ್ಬೋದು. ಒಂದಕ್ಕೊಂದು ಸಂಬಂಧ ಇದೆ ಅಂತ ನಾವು ಇವಾಗ ಅನ್ಕೊಳ್ತಾ ಇದ್ದೀವಿ. ಹೌದು. ಹಾರ್ಟಲ್ಲಿ ಸಮಸ್ಯೆ ಇದ್ದರೆ ವ್ಯಕ್ತಿಯ ಆ ಅಂಗದಲ್ಲಿ ಕೂಡ ಏನಾದರೂ ನ್ಯೂನ್ಯತೆ ಇದೆಯಾ ಅಂತ ನೋಡಬೇಕಾಗತ್ತೆ. ಆ ಅಂಗದಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಅದು ಹಾರ್ಟಿಗೆ ಏನಾದರೂ ಲಿಂಕ್ ಆಗುತ್ತೆ ಮುಂದೆ ಅಂತ. ಅಂದರೆ ಬ್ಲಾಕೇಜ್ ಅಂತ ಅನ್ನೋದು ಎಲ್ಲಾದರೂ ಆಗ್ಬೋದು ಮನುಷ್ಯನ ದೇಹದಲ್ಲಿ. ಹೌದು. ಅದೇ ರೀತಿಯಲ್ಲಿ ಹೆಂಗಸರಲ್ಲೂ ನಾವು ತಪಾಸಣೆ ಮಾಡಿದಾಗ ಸುಮಾರು ಪ್ರಾಬ್ಲಮ್ಗಳು ಕಂಡಿಡಿದು ಅದರಿಂದ ಅವರಿಗೆ ಅಟ್ಲೀಸ್ಟ್ ಮುಂದಕ್ಕೆ ಹೋಗಿ ದೊಡ್ಡ ಆಪ್ರೇಷನ್ಗಳು ಆಗ್ದಂಗೆ ಮತ್ತು ಒಳಗಡೆ ಗರ್ಭಾಶಯ ಅಂಡಾಶಯ ಎಲ್ಲ ಡ್ಯಾಮೇಜ್ ಆಗ್ದಂಗೆ ನಾವು ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಮುಂದಿನ ಅವರ ಆರೋಗ್ಯನ ಕಾಪಾಡೋದಕ್ಕೆ ಸುಮಾರು ಪ್ರಾಸೆಸ್ಗಳು ನಡೆಯುತ್ತೆ. ಸೊ ವೈದ್ಯರ ಹತ್ರ ಹೋಗೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ದೇಶದಲ್ಲಿ ಎಜುಕೇಷನ್ ಕಮ್ಮಿ ಇರೋರು ಸುಮಾರು ಸಲ ವೈದ್ಯರ ಹತ್ರ ಹೋಗದೆ ಬೇರೆಯವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅದರಿಂದ ತುಂಬ ಪ್ರಾಬ್ಲಮ್ ಆಗಿರೋ ಪರಿಸ್ಥಿತಿನೂ ಇದೆ. ಸರ್, ಈಗ ಬಂಜೆತನದಿಂದ ಮುಕ್ತರಾಗಬೇಕು, ಮಕ್ಕಳಾಗಬೇಕು. ಈಗ 2-3 ವರ್ಷ ತನಕ ಏನೋ ಅವರ
ಒಂದು ಅಜ್ಞಾನದಿಂದಾಗಲಿ ಅಥವಾ ಚಿಕಿತ್ಸೆಗೆ ಹೋಗದೇ ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ, ನಾವು ಸರಿಯಾಗೇ ಇದ್ದೀವಿ ಅಂತಂತೇಳಿ ಒಂದು ಭಾವನೆಯಿಂದನೂ ಕೂಡ ಕೆಲವೊಬ್ಬರು ಮುಂದೆ ಬರೆದಿರಲ್ಲ. ಆದರೆ ಒಂದು ಹಂತಕ್ಕೆ ವೈದ್ಯರ ಕಡೆ ಹೋಗಲೇಬೇಕಾಗತ್ತೆ ಅಂತೇಳಿ ಸ್ವಲ್ಪ ತಡವಾಗಿ ಅವ್ರಿಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಹೋಗಿ ಚಿಕಿತ್ಸೆ ಪಡೆದಾಗ ಮಕ್ಕಳು ನಿಮಗೆ ಆಗೋ ಸಾಧ್ಯತೆ ಇಲ್ಲ ಅಂತೇನೋ ನೀವು ಹೇಳ್ತೀರಿ ಅಂದ್ಕೋಣ ಅಂತಿಮ ಒಂದು ಸಂದರ್ಭದಲ್ಲಿ. ಆದರೆ ಅವರಿಗೆ ಆ ಬಂಜೆತನದ ಭಾವನೆ ಬರಬಾರ್ದು. ಏನು ಮಾರ್ಗ ಸರ್? ಈಗಿನ ವೈಜ್ಞಾನಿಕ ಪರಿಸ್ಥಿತಿನಲ್ಲಿ ಮಕ್ಕಳೇ ಆಗೋದಿಲ್ಲ ಅಂತ ಹೇಳೋ ಅಂಥ ಪರಿಸ್ಥಿತಿ ಬಹುಶಃ ತುಂಬ ರೇರ್ ಆಗಿ, ಅಂದರೆ ಈ ಗರ್ಭಾಶಯ ಯಾರ ಹೆಂಗಸರಿಗೆ ನಾವು ಸ್ಕ್ಯಾನಿಂಗ್ ಮಾಡಿ ಒಳಗಡೆ ಗರ್ಭಾಶಯ ಇದೆ ಅಂತ ನಮಗೆ ಗೊತ್ತಾದರೆ, ಅಂಡಾಶಯ ಇದ್ರೂ ಇಲ್ಲದೆ ಇದ್ರೂ ಮಗು ಆಗೋದಿಲ್ಲ ಅಂತ ಯಾವ ವೈದ್ಯನೂ ಹೇಳಕ್ ಬರೋದಿಲ್ಲ. ಸೊ ಮಗುನೇ ಆಗೋದಿಲ್ಲ ಅಂತ ಅನ್ನೋದು ಆ್ಯಕ್ಚುಲಿ ಅದು ಹೇಳಿಕೆ ನಾರ್ಮಲ್ ಆಗಿ ವೈದ್ಯರ ಬಾಯಲ್ಲಿ ಬರೋದಿಲ್ಲ. ಭಾಳ ಸಂತೋಷ ಸರ್. ಯಾಕಂದರೆ ಅದೇ ನಮಗೆ ಎಲ್ಲ ಸಾಮರ್ಥ್ಯ ಇತ್ತು, ಏನೋ ಒಂಚೂರು ಸಮಸ್ಯೆ ಇದೆ, ಅದನ್ನು ಸರಿಪಡಿಸ್ಕೊಂಡ್ರೆ ನಾವು ಸಮರ್ಥರು ಅಂತಂಥೇಳಿ ಅವ್ರು ಹೇಳ್ಕೋಬೇಕಾಗತ್ತೆ. ಇದು ಭಾಳ ಒಂದು ಪಾಸಿಟಿವ್ ವಿಚಾರ ಸರ್, ಉತ್ತರ ಅಂತ ಅನ್ಬೋದು ಸರ್. ಈಗ ಅವರಿಗೆ ಒಂದು ಟ್ರೀಟ್ಮೆಂಟು ಕೊಡ್ತೀರಿ ನೀವು, ಅಂದರೆ ಈಗ ಹೆಂಗಾಗಿದೆ ಅಂತಂದರೆ ಅವರಿಗೆ ಗರ್ಭಕೋಶ ಇದೆ ಅಂತಂದರೆ ಮಕ್ಕಳು ಆಗ್ತಾರೆ ಅಂಥೇಳಿ, ಮತ್ತು ಗಂಡಸಿಗೆ ಒಂದು ಸಾಮರ್ಥ್ಯ ಶಕ್ತಿ ಇತ್ತಂತಂದರೆ ಅವ್ರಿಗೂ ಆ ಮಕ್ಕಳು ಆಗ್ತಾರೆ ಅಂತಂಥೇಳಿ ಒಂದು ನಿರ್ಧಾರಕ್ಕೆ ಬರ್ತೀರಿ. ಎಲ್ಲೋ ಒಂದು ಕಡೆ ನ್ಯೂನ್ಯತೆ ಇರುತ್ತೆ, ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ಅದು ಸರಿಯಾಗ್ಬಿಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಚಿಕಿತ್ಸೆ ಅಂತ ಅನ್ನೋದು ಸುಲಭವಾಗಿ ಆಗತ್ತಾ? ಸುಮಾರು ಅದರಲ್ಲಿರೋ ಚಿಕಿತ್ಸೆ ಪದ್ಧತಿಗಳು ಯಾರ್ಯಾರಿಗೆ ಏನೇನು ಅನ್ವಯಿಸುತ್ತೆ ಅನ್ನೋದು ತಪಾಸಣೆ ಮಾಡಿದಾಗಲೇ ಗೊತ್ತಾಗೋದು. ಸೊ ನಾರ್ಮಲಿ ನಮ್ಮ ದೇಶದಲ್ಲಿ ಹಳ್ಳಿಗಾಡಲ್ಲಿ ಮೆಜಾರಿಟಿ ಪಾಪ್ಯುಲೇಷನ್ ರೂರಲಲ್ಲಿ ಇರೋರು ಏನು ಕೇರ್ಫುಲ್ ಆಗಿರಬೇಕು ಅಂತಂದರೆ ಕ್ವಾಲಿಫೈಡ್ ವೈದ್ಯರ ಹತ್ರನೇ ಹೋಗಬೇಕು. ಮತ್ತು ಈ ಅಡ್ವರ್ಟೈಸ್ಮೆಂಟ್ಗಳು ಇವ್ರನ್ನ ನೋಡಿ, ಮತ್ತು ಈ ಗೂಗಲ್ಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿರೋ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿ ಮಿಸ್ಲೀಡ್ ಆಗಿ ಹೋಗಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದರೆ ಎಷ್ಟೊಂದು ಸಲ ಬೇಸಿಕ್ ಸ್ಮಾಲ್ ಟ್ರೀಟ್ಮೆಂಟಲ್ಲೇ ಆಗುವಂಥದ್ದು ಹೋಗಿ ಆಮೇಲೆ ಸುಮಾರು ಖರ್ಚಾಗುವಂಥ ಟ್ರೀಟ್ಮೆಂಟು ಮಾಡ್ಕೊಳ್ಳೋ ಪರಿಸ್ಥಿತಿ ಅವರಿಗೆ, ಮತ್ತೆ ಅಷ್ಟೆಲ್ಲ ಆಗಿನೂ ಅವ್ರ ದೇಹದಲ್ಲಿರೋ ಆರೋಗ್ಯನ ಕೆಡಿಸ್ಕೊಳ್ಳೋ ಪರಿಸ್ಥಿತಿನೂ ಬರ್ಬೋದು. ಇಂಥ ಘಟನೆಗಳು ನಡೆದಿದ್ದು, ಅದರಿಂದ ಹುಷಾರಾಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ನಿಜವಾಗ್ಲೂ ಸರ್, ಧೈರ್ಯವಾಗಿ ಒಂದು ಭರವಸೆಯಿಂದ ವೈದ್ಯರ ಕಡೆ ಹೋಗಿ ಆದಷ್ಟು ಬೇಗನೆ ಒಂದು ಟ್ರೀಟ್ಮೆಂಟ್ ಅಂತ ಶುರು ಮಾಡಿದ್ಮೇಲೆ ಖಂಡಿತವಾಗಿ ಅವರಿಗೆ ಮಕ್ಕಳಾಗ್ತಾರೆ ಅಂತ ನಾವು ಅಂತೀವಿ. ಈಗ ಕೆಲವು ಸಂದರ್ಭದಲ್ಲಿ ಮಕ್ಕಳು ಆಗೋದೇ ಇಲ್ಲ, ಆವಾಗ ಈ IVF ಮೂಲಕವಾಗಿ ಮಕ್ಕಳನ್ನು ಪಡೀಲಿಕ್ಕೆ ಹೋಗ್ತಾರೆ. ಅದರ ಬಗ್ಗೆ ಹೇಳಿ ಸರ್. IVF ಅನ್ನೋದು ಅಡ್ವಾನ್ಸ್ಡ್ ಲೆವೆಲ್ ಅಂತ, ಅಂದರೆ ಬೇಸಿಕ್ ಲೆವೆಲಲ್ಲಿ ನಾವು ಚಿಕ್ಕ ಪ್ರಾಬ್ಲಮ್ಸ್ನ ಕಂಡಿಡಿದು ಅದನ್ನು ಸರಿಪಡಿಸೋಕ್ಕೆ ಆಗದೆ ಇದ್ದಾಗ, ಮತ್ತೆ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ, ಟ್ಯೂಬ್ಸಲ್ಲಿ ಪ್ರಾಬ್ಲಮ್ ಇದ್ದರು, ಇಲ್ಲ ಅಂದರೆ ಸ್ಪರ್ಮಲ್ಲಿ ತೀರಾ ಕಡಿಮೆ ಸ್ಪರ್ಮ್ ಪ್ರಾಬ್ಲಮ್ ಇದ್ದಾಗ, ಆವಾಗ ನಾವು IVF ಕಡೆ ಹೋಗಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. IVFನು ಒಂದು ಒಳ್ಳೆ ಟ್ರೀಟ್ಮೆಂಟ್. IVF ಕಂಡಿಡಿದು 1978 ಫಸ್ಟ್ ಮಗು IVF ಇಂದ ಆದಮೇಲೆ ಇವಾಗ ಮೋರ್ ದೆನ್ 10 ಮಿಲಿಯನ್, ಅಂದರೆ ಮೋರ್ ದೆನ್ 1 crore ಮಕ್ಕಳು IVF ಮೂಲಕವಾಗಿ ಆಗಿದ್ದಾರೆ. ಸೊ ಅದು ಒಳ್ಳೆ IVF ಜನಸಂಖ್ಯೆ. ಸೊ ಅಷ್ಟಾಗಿರೋದ್ರಿಂದ ಅದು ಒಳ್ಳೆ ಟೆಕ್ನಾಲಜಿನೇ. ಬಟ್ ಅದನ್ನು ಯಾರಿಗೆ ಅನ್ವಯಿಸುತ್ತೆ, ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅನ್ನೋದನ್ನ ವೈದ್ಯರಿಗೆ ಗೊತ್ತಿದ್ದು ಅವ್ರ ಹತ್ರ ಹೋಗಿ ಪ್ರಾಪರ್ ಕ್ವಾಲಿಫೈಡ್ ಫಿಸಿಷಿಯನ್ ಹತ್ರ ಹೋಗಿ ಮಾಡಿಸ್ಕೋಬೇಕು. ವೈದ್ಯರ ಹತ್ರ ಹೋಗಬೇಕು ಮತ್ತು ನೈತಿಕವಾಗಿ ಯಾವುದು ಸರಿ ಅಂತ ಅನ್ನೋದನ್ನ ಅವರು ನಿರ್ಧಾರ ಮಾಡಿ ಹಂತಕ್ಕೆ ಬರಬೇಕು. ಸಾಮಾನ್ಯ ವೈದ್ಯರ ಕಡೆ ಹೋದಾಗ ಕೊಡೋ ಚಿಕಿತ್ಸೆಯಿಂದನೇ ಮಕ್ಕಳು ಅವರಿಗೆ ಆಗ್ಬಿಡ್ತವೆ. ಇನ್ನೇನು ಆಗೋದೇ ಇಲ್ಲ ಅಂತಂದಾಗ ಆಗಲಿ, ಅಥವಾ ಇಲ್ಲ IVF ಮೂಲಕವಾಗಿಯೇ ನಾವು ಮಕ್ಕಳನ್ನ ಪಡಿಬೇಕು, ಅಥವಾ ಸರೋಗೇಟ್ ವುಮನ್ ಅವರ ಬಾಡಿಗೆ ತಾಯಿತನ ಅವರ ಮೂಲಕವಾಗಿಯೇ ಮಗು ಪಡಿಬೇಕು, ನಮಗೆ ಮಕ್ಕಳೇನು ಬೇಡ, ನಾವು ಈ ಎಲ್ಲ ಬೇರೆ ಇನ್ನಿತರ ಮಾರ್ಗಗಳಿಂದ ಮಕ್ಕಳನ್ನ ಪಡಿಬೇಕು ಅಂತನೋ ನಿರ್ಧಾರಕ್ಕೆ ಬಂದುಬಿಟ್ಟಿರ್ತಾರೆ. ಇವಾಗೆಲ್ಲ ನಾವು ನೋಡ್ತಾ ಇರುವಂಗೆ ಅದು ಕೂಡ ಒಂದು ಅಂಶ ಆಗುತ್ತೆ ನಿರ್ಧಾರ ಮಾಡ್ಕೊಳ್ಳೋಕ್ಕೆ, ನಾವು IVF ಮೂಲಕವಾಗಿ ಪಡಿಬೇಕು ಏನೋ ಅಂತೇಳಿ. ಇದರಲ್ಲಿ ಏನು ಅಂತಂತಂದರೆ, ಈ ಜನರು ಅವ್ರ ಅನಿಸಿಕೆ ಒಂದಿರುತ್ತೆ. ಯಾಕಂದರೆ ಅವರು ಆ ಥರ ಅನಿಸಿಕೆ ಇರೋದಕ್ಕೆ ಕಾರಣ ಅವರಿಗೆ ಲ್ಯಾಕ್ ಆಫ್ ಎಜುಕೇಷನ್, ಲ್ಯಾಕ್ ಆಫ್ ಸೈಂಟಿಫಿಕ್ ಥಾಟ್, ಲ್ಯಾಕ್ ಆಫ್ ಲಾಜಿಕಲ್ ಥಿಂಕಿಂಗ್ ಇಂದ ಇರ್ಬೋದು ಅದು. ಬಟ್ ಅವ್ರು ವೈದ್ಯರ ಹತ್ರ ಹೋದ್ಮೇಲೆ ವೈದ್ಯರು ಏನು ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ದು ಅದ್ರ ತಕ್ಕಂಗೆ ಅದನ್ನು ಮಾಡಿದ್ರೆ ಆವಾಗ ಅದು ಸರಿಯಾದ ಚಿಕಿತ್ಸೆ ಆಗುತ್ತೆ, ಎಥಿಕಲ್ ಟ್ರೀಟ್ಮೆಂಟ್ ಆಗುತ್ತೆ. ಆವಾಗ ಅವರಿಗೆ ನಿಜವಾದ ಬೆನಿಫಿಟ್ ಆದಂಗೆ, ಎಷ್ಟೊಂದು ಸಲ ಅದರಲ್ಲಿ ಜೀವ ಉಳ್ದಂಗೂ ಆಗುತ್ತೆ. ಬರೀ IVF ಮಾಡಿಬಿಡೋದು ದೊಡ್ಡ ವಿಷಯ ಅಲ್ಲ, ಇಲ್ಲ ಸರೋಗಸಿ ಮಾಡಿಬಿಡೋದು ದೊಡ್ಡ ವಿಷಯ ಅಲ್ಲ, ಇಲ್ಲ ಡೋನರ್ದು ಎಗ್ಗು ಇಲ್ಲ ಸ್ಪರ್ಮ್ ಮಾಡಿ ಮಗು ಹೆಂಗೋ ಮಾಡಿಬಿಡೋದು ದೊಡ್ಡದಲ್ಲ. ಆ ಮಗು ಆರೋಗ್ಯವಾಗಿ, ಆ ಮಗು ಹುಟ್ಟಿದಾಗ ಅದಕ್ಕೆ ಫ್ಯೂಚರ್ ಚೆನ್ನಾಗಿರೋ ಅಂಥ ಟ್ರೀಟ್ಮೆಂಟು ಏನು ನಡಿಬೇಕು, ಪ್ರೆಗ್ನೆನ್ಸಿ ಇರಲಿ, ಪ್ರೆಗ್ನೆನ್ಸಿ ಮುಂಚೆ ಇರಲಿ, ಅದನ್ನು ಮಾಡಬೇಕಾಗಿರೋವಂಥ ಒಂದು ಎಥಿಕಲ್ ಥಿಂಕಿಂಗ್ ನಮ್ಮ ಮೆಡಿಕಲ್ ಸಿಸ್ಟಮಲ್ಲಿ ಬರಬೇಕು ಅಂತ ನನ್ನ ಅನಿಸಿಕೆ. ಈಗ ಬಂಜೆತನ ನಿವಾರಣೆಯಲ್ಲಿ ಒಂದು ಏನೋ ಉಪಾಯ ಅಂತಂಥೇಳಿ ನಾವು IVF ಮೂಲಕವಾಗಿ ನಾನು ಕೂಡ ತಂದೆ ತಾಯಿ ಅನಿಸ್ಕೊಂಡೆ ಅಂತಂಥೇಳಿ ಬರ್ತದೆ.
ಆವಾಗ ಅದು ಯಾವ ಮಾರ್ಗದ ಮೂಲಕವಾಗಿ ಮಕ್ಕಳನ್ನು ಪಡೆದೀವಿ ಅಂತ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಸಮಾಜದಲ್ಲಿ ನಮಗೆ ಮಕ್ಕಳಿದ್ದಾರೆ ಅನ್ನೋ ಹಂತಕ್ಕೆ ಅಷ್ಟಕ್ಕೆ ಅವರು ಸಂತೃಪ್ತರಾಗ್ತಾರೆ. ಅಂದರೆ ಬಂಜೇತನ ಅಂತ ಅನ್ನೋದನ್ನು ಯಾರೂ ಅನುಭವಿಸಬಾರ್ದು. ಅದಕ್ಕೆ ತಾವು ಭಾಳ ಪ್ರಮುಖವಾಗಿ ಹೇಳಿದ್ದು ಅಂತಂದರೆ, ಬೇಗನೆ ಆದಷ್ಟು ವೈದ್ಯರ ಬಳಿಗೆ ಹೋಗಬೇಕಾಗತ್ತೆ. ಅದು ಮಕ್ಕಳು ಪಡೆಯೋಕ್ಕಲ್ಲ, ಆದರೆ ಜೀವಹಾನಿ ಆಗ್ಬೋದು ಮುಂದೆ. ಹೌದು. ಅದು ಭಾಳ ವಿಶೇಷವಾದಂಥ, ಭಾಳ ಗಮನಿಸಬೇಕಾದಂಥ ಅಂಶ. ಯಾಕಂದರೆ ಅದು ಇಟ್ ಮೇ ಲೀಡ್ಸ್ ಟು ಹಾರ್ಟ್ ಅಟ್ಯಾಕ್ ಮುಂದೆ. ಇದು ಯಾರೂ ಕಲ್ಪನೆ ಮಾಡಿರಲಿಲ್ಲ ನಾವು ಇದು ಅಂದಂಗೆ ಕೇಳಿದಂಗೆ. ಅದು ಮಾತ್ರ ಅಲ್ಲ, ಇವಾಗ ಆ ಥರ ಪ್ರಾಬ್ಲಮ್ ಇಲ್ಲ ಅಂತ ಇಟ್ಕೊಳ್ಳಿ. ಇವಾಗ ಹೆಂಗಸರಲ್ಲಿ ನಾವು PCOS ಕಂಡಿಡ್ತೀವಿ ಅಂತ ಇಟ್ಕೊಳ್ಳಿ. ಅವ್ರಿಗೆ ಜಸ್ಟ್ ಡಯಟು ಎಕ್ಸಸೈಸ್ ಹೇಳಿದ್ರಿಂದಾನೆ ಅಕಸ್ಮಾತ್ ಆಗಿ ಅವ್ರು ಪ್ರೆಗ್ನೆಂಟ್ ಆದಮೇಲೆ ಆ ಡಯಟು ಎಕ್ಸಸೈಸ್ ಅವ್ರು ಕಂಟಿನ್ಯೂ ಮಾಡಿದ್ರೆ ಆ ಹುಟ್ಟುವಂಥ ಮಗುಗೆ ಅದಕ್ಕೆ PCOS ಬರದೇ ತಡಿಬೋದು. ಹೆಣ್ಮಗು ಆದರೆ, ಇಲ್ಲ ಗಂಡು ಮಗು ಆದರೆ ಅದಕ್ಕೆ ಮೆಟಬಾಲಿಕ್ ಸಿಂಡ್ರೋಮ್ ಎಲ್ಲ ಆಗ್ದಂಗೆ ತಡೆಯೋವಂಥ ಟ್ರೀಟ್ಮೆಂಟ್ ನಾವು ಇನ್ಫರ್ಟಿಲಿಟಿ ಥ್ರೂನೇ ನಾವು ಹೇಳೋ ಸಿಂಪಲ್ ಡಯಟು ಎಕ್ಸಸೈಸ್ ಮೆಷರ್ಸಲ್ಲೇ ಅದನ್ನೆಲ್ಲ ನಾವು ಗುಡ್ ಎಫೆಕ್ಟ್ನ ನಾವು ತರ್ಬೋದು. ನಿಜವಾಗ್ಲೂ ಸರ್, ರಿಯಲಿ ಬರೀ ಒಂದು ಸಮಸ್ಯೆ ನಿವಾರಣೆ ಮುಖ್ಯ ಅಲ್ಲ, ಸರ್ವಾಂಗೀಣ ಆರೋಗ್ಯ, ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಂತಂದರೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿರಬೇಕು. ತಾನಷ್ಟೇ ಅಲ್ಲ, ತನ್ನ ಸಂಗಾತಿ ಮತ್ತು ಅವರಿಗೆ ನಾಳೆ ಹುಟ್ಟುವಂಥ ಮಕ್ಕಳು ಕೂಡ ಚೆನ್ನಾಗಿರ್ಬೇಕು ಅಂತಂದರೆ ಇದೆಲ್ಲ ಬೇಕಾಗತ್ತೆ. ಮತ್ತು ಆವಾಗ ಸಮಾಜದಲ್ಲಿ ಸಹಜವಾಗಿ ಒಂದು ಗೌರವ ಬರುತ್ತೆ. ಸಮಾಜದಲ್ಲಿ ಗೌರವ ಕಾಪಾಡಬೇಕಂದ್ರೆ ಇನ್ನೊಂದು ಬೇರೆ ಬೇರೆ ಅಂಶಗಳಿವೆ. ಆದರೆ ನಮಗೆ ಮೇನ್ ನಾವು ನೋಡೋದು ಒಂದು ಕುಟುಂಬದ ಬಹಳ ದೊಡ್ಡ ಪ್ರಮುಖ ಕೆಲಸ ಏನು ಅಂದರೆ ಮಕ್ಕಳನ್ನು ಹೇರುವುದು, ಅವರ ಪಾಲನೆ ಪೋಷಣೆ ಇತ್ಯಾದಿ ಮಾಡೋದು, ಜವಾಬ್ದಾರಿ ನಾಗರಿಕರನ್ನಾಗಿ ಮಾಡೋದು ಇತ್ಯಾದಿ ಎಲ್ಲ ಇವೆ. ಅದರಲ್ಲಿ ಯಾರೂ ಕೂಡ ಬಂಜೇತನವನ್ನು ಅನುಭವಿಸಬಾರ್ದು. ಮಕ್ಕಳನ್ನು ಪಡಿಬೇಕಂತಂದಾಗ ವೈದ್ಯರ ಕಡೆ ಹೋಗಿ ಅವರ ಸಲಹೆ ಸೂಚನೆ ಮೇರೆಗೆ ಇವ್ರ ಜೀವನ ನಡೆಸಲಿ ಅಂಥೇಳಿ ಹಾರೈಸೋಣ ಸರ್, ಬಯಸೋಣ ಸರ್. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಂಜೇತನ ಹೋಗಲಾಡಿಸಲು ಯಾವ ರೀತಿಯ ವೈದ್ಯಕೀಯ ಚಿಕಿತ್ಸೆ ಅಗತ್ಯ ಎಂಬುದರ ಬಗ್ಗೆ ತಜ್ಞ ವೈದ್ಯರಾದ ಡಾಕ್ಟರ್ ಹರಿಚರಣ್ TK ಅವರೊಂದಿಗೆ ಸಂದರ್ಶನದಲ್ಲಿ ಮಾಹಿತಿ ಪಡೆದಿರಿ. ಈಗ ಮಗುವಿಗೆ ತಾಯಿ ಹಾಲೇ ಶ್ರೇಷ್ಠ ಎಂಬ ವಿಷಯವಾಗಿ ಒಂದು ಸಂವಾದ ಆಲಿಸೋಣ, ಬನ್ನಿ. ಚಂದು, ಈ ವಾರ ಬಹಳ ವಿಶೇಷ ವಾರ. ಹೌದು, ಗೊತ್ತು. ಅದರಲ್ಲೂ ಆಗಸ್ಟ್ 1ರಿಂದ 7ನೇ ತಾರೀಕು ನಮ್ಮ ಇಡೀ ದೇಶದಲ್ಲಿ ಎಲ್ಲ ಕಡೆಗೆ ಇದೇ ಸುದ್ದಿ. ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದೇ ವಿಷಯ. ಅಂದ್ರೆ ಹುಟ್ಟಿದ ಮಕ್ಕಳಿಗೆ ಎದೆ ಹಾಲನ್ನ ಕೊಡಿಸೋದ್ರ ಮಹತ್ವವನ್ನ ಹೇಳುವಂತ ಸಮಯ ಇದು. ಅವಾಗೆಲ್ಲ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಹಾಲು ಕುಡಿಸ್ತಾ ಇರ್ಲಿಲ್ಲ. ಅದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳಾಗೋದನ್ನ ಗುರುತಿಸ್ಬಿಟ್ಟು ಹಂಗೆ ಮಾಡಬಾರ್ದು, ಯಾವತ್ತಿಗೂ ಕೂಡ ಆದಷ್ಟು ತಾಯಿಯ ಹಾಲೇ ಶ್ರೇಷ್ಠ, ಎದೆ ಹಾಲಿಗಿಂತ ಮಹತ್ವವಾದದ್ದು ಅದು ನವಜಾತ ಶಿಶುಗಳಿಗೆ. ಯಾವುದು ಇಲ್ಲ ಅಂತಾನೆ ತಾನೇ ಇವಾಗ ಇಷ್ಟೆಲ್ಲ ಒತ್ತಿ ಒಂದು ಅಂದ್ರೆ ಯಾವುದು ಅಮೃತಕ್ಕೆ ಸಮಾನ ಇರುತ್ತೆ, ಅದು ನಾವು ದೇವಲೋಕದಲ್ಲಿ ಅಮೃತ ಸವಿದ್ರು ಅಂತ ಹೇಳ್ತೀವಿ ನಾವು. ಆದ್ರೆ ಈ ಭೂಲೋಕದಲ್ಲಿ ಕೂಡ ಅಮೃತ ಸುಲಭವಾಗಿ ಸಿಗುತ್ತೆ. ಈಗ ಮಗುವಿನ ಕರುಳು ಇರ್ತದಲ್ಲ, ತುಂಬಾ ಮೃದು ಇರುತ್ತೆ. ಅಲ್ಲಿ ಏನೇನೋ ಬಹಳ ಗಟ್ಟಿಯಾದದ್ದು ಇನ್ನೊಂದು ಏನೋ ಹೋಗಬಾರ್ದು. ಸೊ ತಾಯಿ ಹಾಲು ಮಾತ್ರ ಸಲೀಸಾಗಿ ಹೋಗಿ ಆ ಕರುಳುಗಳು ಕೂಡ ಸರಿಯಾಗಿ ರಚನೆ ಆಗ್ತಾವಂತೆ. ಹೌದು, ಯಾಕಂದ್ರೆ ಈಗ ತಾಯಿ ಹೊಟ್ಟೆಲಿದ್ದಾಗಲೇ ತಾಯಿ ಮಗುವಿಗೆ ಒಂದು ಬಂಧ ಸಂಬಂಧ ಬೆಸ್ಕೊಂಡಿದ್ದು ಅದು ಒಂದು ಬೆಚ್ಚನೆಯ ಅನುಭವವನ್ನು ಪಡ್ಕೊಂಡಿರುತ್ತೆ. ಹಾಗಿರಬೇಕಾದ್ರೆ ಆ ತಾಯಿಯ ಹಾಲನ್ನು ಕುಡಿದು ಬೆಳೆದಂಥ ಮಗು, ಆ ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಇರಬಹುದು, ಮಗು ಬೆಳೆಯೋದಕ್ಕೆ ಅನುಕೂಲ ಆಗುವಂಥ ಒಂದು ಪೂರಕ ಪರಿಸ್ಥಿತಿ ಆಗಿರಬಹುದು, ಎಲ್ಲನೂ ಕೊಡೋದು ತಾಯಿಯ ಹಾಲು ಮಾತ್ರನೇ. ತಾಯಿ ಜನ್ಮ ಕೊಡ್ತಾಳೆ, ತಾಯಿ ಆರೋಗ್ಯವನ್ನು ಕೊಡ್ತಾಳೆ. ವಿಶೇಷವಾಗಿ ಆರಂಭದಿಂದನೇ ಆ ರೀತಿಯಾದಂತಹ ಒಂದು ಕಾಳಜಿ ಆರೈಕೆ ಇರೋದ್ರಿಂದ ಇದಕ್ಕೆ ಮನೆಯಲ್ಲಿದ್ದಂತಹ ಇತರರು ಕೂಡ ಬೆಂಬಲ ಕೊಡಬೇಕಾಗತ್ತೆ. ಈಗ ಮುಖ್ಯ ಉದ್ದೇಶ ಅದೇ ಇರೋದು. ಈಗ ಈ ಸಲ ಸ್ತನ್ಯಪಾನದ ಮಹತ್ವದ ಬಗ್ಗೆ ನಾವು ಸಾರ್ತಾ ಇದೀವಲ್ಲ, ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯ. ಹಾಗಾಗಿ ಇದರಲ್ಲಿ ಏನಂದ್ರೆ ಸಪೋರ್ಟ್ ಕೊಡಬೇಕು ನಾವು ಅಂತ ಒಂದು ಬಹಳ ಮುಖ್ಯವಾದದ್ದು. ಸಾಂಪ್ರದಾಯಿಕ ಯಾವುದೋ ವಿಚಾರ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡೋದಾಗ್ಲಿ ಇಂಥದ್ದೆಲ್ಲ ಮಾಡೋಂಗಿಲ್ಲ. ಎಲ್ಲರೂ ಕೂಡ ಸಪೋರ್ಟ್ ಕೊಡಬೇಕು. ಮತ್ತೆ ಮಾಧ್ಯಮದವರು ಕೂಡ ಈ ವಿಷಯದಲ್ಲಿದ್ದಂತಹ ಕೆಲವು ತಪ್ಪು ತಿಳುವಳಿಕೆಗಳು ನಮ್ಮ ಜನರಲ್ಲಿ ಇವೆ, ಅದು ಹಿಂಗಿರಬಾರ್ದು, ಮಗುವಿಗೆ ತಾಯಿ ಹಾಲುನೇ ಬಹಳ ಅಂತಿಮ ಶ್ರೇಷ್ಠ ಅಂತ ಅನ್ನುವಂಥ ವಿಚಾರವನ್ನು ಒತ್ತಿ ಹೇಳಬೇಕಾಗತ್ತೆ. ಆಕಾಶವಾಣಿ ಅಂತೂ ನಾವು ಸತತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಅಂದ್ರೆ ನಮ್ಮೊಬ್ಬರದ ಕರ್ತವ್ಯ ಅಲ್ಲ, ಇದು ಎಲ್ಲರ ಕರ್ತವ್ಯ. ಆರೋಗ್ಯವಂತ ತಾಯಿ ಮತ್ತೆ ಮಗು ಅವರಿಬ್ಬರ ಒಂದು ರಕ್ಷಣೆಗೋಸ್ಕರ ಏನೇನ್ ಬೇಕೋ ಎಲ್ಲಾನು ಮಾಡೋದ್ರಲ್ಲಿ ನಾವು ಮೀಡಿಯಾದವರಾಗಿರಬಹುದು, ಬೇರೆ ಬೇರೆ ಇವಾಗ ನೀನ್ ಅಂದಂಗೆ ಸ್ವಯಂ ಸೇವಾ ಸಂಸ್ಥೆಯವರು ಇರಬಹುದು, ನೀವು ಮನೇಲಿರೋರು ಎಲ್ರೂ ಪ್ರೋತ್ಸಾಹ ಕೊಡಬೇಕು, ಅದಕ್ಕೆ ಬೆಂಬಲವಾಗಿ ನಿಲ್ಬೇಕಂದಾಗ ಈಗ ಸಹಜವಾಗಿ ಮನೆಯಿಂದ ಹೊರಗಡೆ ಕೆಲಸ ಮಾಡಕ್ ಹೋಗ್ತಾರೆ ಹೆಣ್ಮಕ್ಳು. ಅಂಥ ಟೈಮಲ್ಲಿ ಸರ್ಕಾರದಲ್ಲೇ ರೀತಿ ನೀತಿಗಳಿದೆಯಲ್ಲ, ತುಂಬಾ ಪುಟ್ಟ ಮಕ್ಕಳಿದ್ದಾಗ ಆ ತಾಯಂದಿರು ಒಂದ್ಸಲ ಅಥವಾ 2 ಸಲ ಹೋಗಿ ಹಾಲು ಕುಡಿಸಿ ಬರಬಹುದು. ಅದು ಹತ್ರ ಇದ್ದಾಗ ಆಯ್ತು. ಆದ್ರೆ
ಆಫೀಸಿನ ಸಮಯದಲ್ಲೂ ಕೂಡ ಅಕಸ್ಮಾತ್ ಹಾಲೇನಾದರೂ ಬರ್ತಿತ್ತಂದ್ರೆ ಅದನ್ನು ಸಂಗ್ರಹ ಮಾಡಿನೂ ಕೂಡ ಆ ಒಂದು ರೂಮ್ ಟೆಂಪರೇಚರ್ನಲ್ಲಿ ಅದು ಸರಿ ಪರವಾಗಿಲ್ಲ, ಅದನ್ನು ಬಳಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಹಾಲನ್ನ ಬೇಕಾದ್ರೆ ಫ್ರೀಜರ್ ಅಲ್ಲಿ ಇಟ್ರೆ ಸುಮಾರು ತಿಂಗಳುಗಳ ಕಾಲ ಇಡಬಹುದಂತೆ. ಅಂದ್ರೆ ಒಂದ್ 2-3 ತಿಂಗಳ ತನಕ ಇಡಬಹುದು. ಎದೆ ಹಾಲಿನ ಬ್ಯಾಂಕ್ ಅಂತಾನೆ ಮಾಡ್ಬಿಟ್ಟು ಈ ಕೆಲವೊಂದು ತಾಯಂದಿರಿಗೆ ಹಾಲು ಇರೋದಿಲ್ಲ ಮಕ್ಳಿಗೆ ಸಾಕಾಗುವಷ್ಟು. ಕೆಲವೊಂದು ತಾಯಂದಿರಿಗೆ ಹೆಚ್ಚು ಹಾಲಿದ್ದಂಥ ಟೈಮಲ್ಲಿ ಅವರು ಅದನ್ನ ಅಲ್ಲಿ ಸಂಗ್ರಹ ಮಾಡಿಬಿಟ್ಟು ಕೆಲವರು ಉಚಿತವಾಗಿ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಪ್ರೋಸೆಸ್ಗೆ ಏನೇನೆಲ್ಲ ತಲುಗುತ್ತೆ ಅದನ್ನ ಕೂಡ ಮಾಡಿಬಿಟ್ಟು ಬಹಳಷ್ಟು ಮಕ್ಕಳಿಗೆ ಅದನ್ನ ಕೊಡ್ತಾ ಇದಾರಲ್ಲ. ಅದು ಕರೆಕ್ಟ್. ಈಗ ಈ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವಿ ನಾವು, ಅದೇ ತರ ಮಿಲ್ಕ್ ಬ್ಯಾಂಕ್ ಅದು ರಾಜ್ಯದ ಬೇರೆ ಬೇರೆ ಕಡೆ ಈ ರೀತಿಯಾದಂತಹ ಒಂದು ಸ್ಕೀಮ್ ಮೂಲಕವಾಗಿ ಬ್ಲಡ್ ಬ್ಯಾಂಕ್ ನಡೆಸೋ ರೀತಿ ಇದನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತ ಅನ್ನೋದು ಬಹಳ ಒಂಥರ ಸಂತೋಷದ ವಿಚಾರ. ಮೊದಲೆಲ್ಲ ಹೌದಾ ಅಂತಿದ್ವಿ, ಇವಾಗ ನಮ್ಮಲ್ಲೇ ಅದೆಲ್ಲ ನಡೀತಾ ಇರೋದ್ರಿಂದ ಅದೊಂದು ಒಳ್ಳೆ ಬೆಳವಣಿಗೆ ಅಲ್ವಾ. ಈಗ ಅಂದ್ರೆ ಜಾಸ್ತಿ ಹಾಲು ಬಂದಿದೆ ಅಂತಂದ್ರೆ ಹಾಲನ್ನು ಉಣಿಸ್ತೀವಿ ನಿಜ. ಕೆಲವು ಸಲ ತಾಯಿ ಹಾಲು ಅಷ್ಟಾಗಿ ಬರ್ತಿರಲ್ಲ, ಹೌದು, ಬೇರೆ ತಾಯಿ ಕೂಡ ಹಾಲು ಉಣಿಸಬಹುದು ಅಂತ ಹೇಳಿ ಅದನ್ನ ಮಾಡಿದ್ದಾರೆ. ಅಯ್ಯೋ ಇವಾಗ ನಾವೆಲ್ಲ ಎಷ್ಟು ಸಲ ನೋಡಿಲ್ಲ ಪೇಪರ್ಗಳಲ್ಲಿ, ಟಿವಿನಲ್ಲಿ ಏನಾಗುತ್ತೆ ಹೇಳಿ, ಯಾವುದೋ ಒಂದು ಹೆಣ್ಮಗು ಪರೀಕ್ಷೆಗೆ ಬಂದಿರ್ತಾಳೆ, ಪರೀಕ್ಷೆ ಬರೀತಾರಂತ ಟೈಮಲ್ಲಿ ಆ ಮಗು ಅಳ್ತಾ ಇರುತ್ತೆ, ಇನ್ಯಾವುದೋ ತಾಯಿ ಹಾಲು ಕೊಟ್ಟು ಸಮಾಧಾನಿ ನಿದ್ದೆ ಮಾಡಿರೋಂಥ ಎಷ್ಟು ಉದಾಹರಣೆಗಳಿದೆ ನಮ್ಮ ಹತ್ರ. ನಾವು ಬೇರೆ ಆಹಾರದ ಬಗ್ಗೆ ಅಂದಾಗ ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಇಲ್ಲಿ ತಿನ್ನಬಾರ್ದು ಅಂತ ಹೇಳ್ತೀವಿ. ಆದ್ರೆ ತಾಯಿ ಹಾಲಿಗೆ ಏನು ಸಮಾನ? ಎಲ್ಲರೂ ಕೂಡ ತಾಯಿ ಹಾಲು ಉಣಿಸಬಹುದು. ಅಂದ್ರೆ ಆ ಹಾಲು ಇದ್ದಂತಹ ತಾಯಿ ಇನ್ನೊಂದು ಮಗುವಿಗೆ ಹಾಲು ಉಣಿಸಬಹುದು. ಅಂದ್ರೆ ಈಗ ಪ್ರಾಣಿಗಳು ಬೇರೆ ಬೇರೆ ಮನುಷ್ಯ ಬಿಟ್ಟು ಅದು ಹುಟ್ಟಿದ ಕೂಡಲೇ ಒಂದು ತಾಸು 2 ತಾಸಲ್ಲಿ ನಿಂತು ಬಿಡ್ತವೆ. ಮನುಷ್ಯ ಮಾತ್ರ 4-6 ತಿಂಗಳ ಬೇಕು. ಎಷ್ಟು ಸಮಯ ಬೇಕು ಅಂದ್ರೆ ಮನುಷ್ಯನಿಗಿದ್ದಂತಹ ಒಂದು ಆಯುಷ್ಯ ದೀರ್ಘ. ಹಾಗಾಗಿ ಆರಂಭದಲ್ಲಿ ಒಂದು 4 ತಿಂಗಳ 3 ತಿಂಗಳ, ಅದರಲ್ಲೂ 6 ತಿಂಗಳಂತೂ ತಾಯಿ ಹಾಲಲ್ಲದೆ ಬೇರೆ ಏನನ್ನೂ ಕೊಡಬಾರ್ದು ಅಂತ, ತಾಯಿ ಹಾಲನ್ನು ಮಾತ್ರ ಕೊಡಬೇಕು ಅಂತ ಹೇಳಿ ಡಾಕ್ಟ್ರು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ಎಲ್ಲ ಶಕ್ತಿ ಪೋಷಕಾಂಶಗಳು ಎಲ್ಲವೂ ಕೂಡ ಅದರಲ್ಲಿ ಇರ್ತವೆ. ಹೌದು. ಅಂದ್ರೆ ಇನ್ನೊಂದು ಏನ್ ಗೊತ್ತಾ, ತಾಯಿಗೆ ಕ್ಯಾನ್ಸರ್ ಬರದೇ ಇರೋದಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟೆಲ್ಲ ಪ್ರಯೋಜನಗಳು ತಾಯಿ ಹಾಲು ಮಗುಗೆ ತಾಯಿ ಹಾಲು ಕುಡಿಸೋದ್ರಿಂದ. ನೀವು ಅಂದಂಗೆ ಬೇರೆ ಬೇರೆ ಕಾಯಿಲೆಗಳು, ಬರೀ ಕ್ಯಾನ್ಸರ್ ಮಾತ್ರ ಅಲ್ಲ, ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ, ತಾಯಿ ಮಗುವಿನ ಬಾಂಧವ್ಯ ಚೆನ್ನಾಗಿರುತ್ತೆ, ಮತ್ತೆ ಮಗುವಿಗೆ ಯಾವುದೇ ರೀತಿಯ ಸೋಂಕುಗಳು ಬರಲ್ಲ, ಇನ್ಫೆಕ್ಷನ್ಸ್, ಹಲವಾರು ರೋಗಗಳ ವಿರುದ್ಧ ಹೋರಾಡಲು ಈ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಮುಖ್ಯವಾಗಿ ನಮಗೆ ಬೇಕಾಗಿರೋದೇ ಅದಲ್ವಾ. ಹೌದು. ಈ ಎಲ್ಲ ಅಂಶಗಳು ನಮಗೆ ಗೊತ್ತಿರುವಾಗ ತಾಯಂದಿರು ಹಾಲು ಉಣಿಸ್ಲಿಕ್ಕೆ ಹಿಂಜರಿಕೆ ಮಾಡಲೇಬಾರದು. ಯಾಕಂದ್ರೆ ನಾವು ಕೆಲವೊಬ್ಬರಿಗೆ ಇದು ಒಂದು ಪಾಯಿಂಟ್ ಬರುತ್ತೆ, ಅಥವಾ ಕೆಲಸದಿಂದ ದೂರ ಹೋಗೋದು ಬರೋದು ಇರುತ್ತೆ ಅಂತ ಅನಿವಾರ್ಯತೆ ಇದೆ ನಮಗೆ ಅಂತ ಕೆಲವೊಬ್ರು ಕಾರಣ ಕೊಡ್ತಾರೆ. ಆದ್ರೆ ತಾಯಿಗೆ ಒಂದು ಮನಸ್ಸು ಹೇಗಿರುತ್ತೆ, ಜನ್ಮ ಕೊಡೋಷ್ಟು ಎಷ್ಟು ದೊಡ್ಡ ಮನಸ್ಸಿರುತ್ತೋ ಅದೇ ರೀತಿ ಆ ಮಗುವಿನ ಪಾಲನೆ ಪೋಷಣೆಯಲ್ಲಿ ಕೂಡ ದೊಡ್ಡ ಮನಸ್ಸಿದೆ. ಮತ್ತು 2 ವರ್ಷದವರೆಗೆ ಆ ಮಗುವಿಗೆ ಅದು PUC ಮುಗಿಯೋ ತನಕ ಮಗುವಿಗೂ ಕೂಡ ರಜೆ ಇರುವಂತಹ ಸೌಲಭ್ಯ ಇದೆ. ಯಾಕೆ ಅಂದ್ರೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು, ಅವರು ಚೆನ್ನಾಗಿ ಬೆಳಿಬೇಕು, ಮಾನಸಿಕವಾಗಿ ಸದೃಢರಾಗಬೇಕು. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಆರಂಭದಿಂದಂತೂ ಗಮನ ಕೊಡಲೇಬೇಕು. ಈಗ ನೀವು 18 ವರ್ಷದ ತನಕ ಗಮನ ಕೊಡ್ತೀರಂದ್ಮೇಲೆ ಆರಂಭದಲ್ಲಿ ಗಮನ ಕೊಡಲೇಬೇಕಲ್ಲ. ಅಲ್ಲಿ ಏನು ಗಮನ ಕೊಡೋದಪ್ಪ, ತಾಯಿ ಹಾಲು ಉಣಿಸೋದಷ್ಟೇ ತಾನೇ, ಅದೊಂದೇ ಮೇನ್ ಮುಖ್ಯವಾದದ್ದು. ಆ ಒಂದು ಭಾವನೆ, ಆ ಒಂದು ಆಪ್ತತೆ, ಆ ಒಂದು ಬೆಚ್ಚನೆಯ ವಾತಾವರಣವನ್ನು ಅಕಸ್ಮಾತ್ ತಾಯಿ ಮಗುವಿಗೆ ಕೊಟ್ಟಿದ್ದಾಗಿದ್ರೆ ಆ ಮಗು ಮುಂದೆ ಕೂಡ ತಾಯಿ ಬಗೆಗಿನ ಒಂದು ವಿಶೇಷ ಪ್ರೀತಿಯನ್ನು ಇಟ್ಕೊಳ್ತದೆ. ನಿಜ. ಅದ್ರ ಜೊತೆಗೆ ನಾವು ಅವಾಗಲೇ ಮಾತಾಡ್ದಂಗೆ ದೇಹದ ಅಂದರೆ ಆ ಪುಟಾಣಿ ಮಗುವಿನ ದೇಹದ ಒಳಗಿರುವಂಥ ಹೃದಯ, ಕಿಡ್ನಿ ಇವೆಲ್ಲ ತುಂಬ ಸೂಕ್ಷ್ಮಾಣು ಜೀವಿಗಳಿಂದ ಸುತ್ತುವರೆದಿರುತ್ತೆ. ಅದಕ್ಕೋಸ್ಕರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂದರೆ ತಾಯಿ ಹಾಲು ಕೊಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. 6 ತಿಂಗಳ ನಂತರ ನೀವು ಒಂದು ಸ್ವಲ್ಪ ಏನಾದರೂ ಸೇರಿಸ್ಕೊಂಡು ಕೊಡಬೇಕಂತ ಹೇಳ್ತಾರೆ. ಇನ್ನೊಂದು ಏನು ಗೊತ್ತಾ ಚಂದು, ಈಗ ಡಾಕ್ಟರ್ ಹತ್ರ ಹೋದ್ರೆ ಬೇರೆ ಬೇರೆ ಹೊರಗಿನ ಕೆಲವು ಪದಾರ್ಥಗಳನ್ನ ಬಳಸ್ತಾ ಇದ್ರೆ ಅವ್ರು ಹೇಳ್ತಾರೆ, ನೋಡಿ ಹಂಗೆ ಬಳಸಬಾರ್ದು, ಅಸ್ತಮಾ ಇತ್ಯಾದಿಗಳು ರೋಗಗಳು ಬರ್ತವೆ ಮಕ್ಕಳಿಗೆ, ಹಾಗಾಗಿ ತಾಯಿ ಹಾಲೇ ಅಂತಿಮ, ನೀವು ಅದನ್ನೆಲ್ಲ ಬೇರೆ ಹೊರಗಡೆ ಪದಾರ್ಥಗಳನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಎಷ್ಟೋ ಸಲ ಅನ್ಸುತ್ತೆ ನಮಗೆ, ಕೆಲವು ಮಕ್ಕಳುಗಳು ಒಂಥರ ಸ್ವಲ್ಪ ಉಸಿರಾಟ ಗುರು ಅಂತಿರ್ತವೆ, ಅವು ಹೊರಗಡೆ ಬಾಟಲ್ ಹಾಲನ್ನು ಕುಡಿತಿರ್ತವೆ. ನಾವು ಎಷ್ಟೊಂದು ಸಲ ನೋಡಿರ್ತೀವಿ, ಮಕ್ಕಳು ಬೇರೆ ಬೇರೆ ರೀತಿಯ ಬೆಳವಣಿಗೆ ಹೊಂದಿರಲ್ಲ. ಅವ್ರಿಗೆ ಏನೋ ಒಂದ್ಸಲ ಹೊಟ್ಟೆ ದಪ್ಪ ಆಗಿರಬಹುದು, ಅಥವಾ ಡಲ್ ಆಗಿರುತ್ತೆ ಕೆಲವೊಂದು ಮಕ್ಕಳು. ಓಹೋ, ಈ ಮಕ್ಕಳಿಗೆ ಹಾಲಿನ ಕೊರತೆ ಆಗಿದೆ ಅಂತ ಹೇಳ್ಬೋದು, ಗೊತ್ತಾಗತ್ತೆ. ಇವಾಗ ಇಷ್ಟೆಲ್ಲ ನಾವು ಬೆಳೆದಿದ್ದೀವಿ ಅಂತಂದ್ರೆ ಇನ್ನೂ ಕೂಡ ತಾಯಿ ಹಾಲು ಶ್ರೇಷ್ಠ ಅಂತ ಹೇಳೋ ಕಾಲ ಇನ್ನೂ ಉಳಿದಿದೆಯಲ್ಲ ಅಂತ.
ನಾವು ಇಷ್ಟು ಹೇಳೋದು ಮಗುವಿಗೆ ತಾಯಿ ಹಾಲನ್ನಲ್ಲದೆ ಬೇರೆ ಏನನ್ನು ಕೊಡಬಾರ್ದು. ಅದೇ ಪೋಷಕಾಂಶಗಳಾಗಿರ್ಬೋದು, ಸಾರಜನಕ, ಕಾರ್ಬೋಹೈಡ್ರೇಟ್ಸ್, ಏನೇನು ಇದೆ, ಯಾವ ಕಪ್ಪ ಹೊರಗಡೆ ಕತೆ ಹೇಳ್ತೀರಾ ನೀವು, ಹಾಲು ಒಂದು ಕೊಟ್ಬಿಟ್ರೆ ಆಯ್ತಲ್ಲ ಎಲ್ಲ ಮುಗೀತು ಅಂತೇಳಿ. ಮತ್ತೆ ಈ ಬಗ್ಗೆ ತಪ್ಪು ಕಲ್ಪನೆಗಳನ್ನ ನಾವು ಹೋಗಲಾಡಿಸ್ಬೇಕಾಗತ್ತೆ. ಆಮೇಲೆ ಹೊಸದಾಗಿ ತಾಯಂದ್ರಿಗೆ ಕೆಲವು ಅರಿವನ್ನು ನೀಡಬೇಕಾಗತ್ತೆ. ಭಯ ಇರುತ್ತೆ. ಏನಾಗತ್ತೆ, ಗರ್ಭಿಣಿಯರಿದ್ದಾಗಲೇ ಅವರು ಡಾಕ್ಟರ್ ಹತ್ರ ಹೋಗ್ತಾ ಇರ್ಬೇಕಾದ್ರೇನೆ ಒಂದಷ್ಟು ವಿಷಯಗಳನ್ನ ಡಾಕ್ಟರ್ ತಿಳಿಸ್ತಾರೆ. ಹೆರಿಗೆ ಆದ್ಮೇಲೆ ಮಗುಗೆ ಹೇಗೆ ಹಾಲು ಕುಡಿಸ್ಬೇಕು, ಯಾವಾಗ ಯಾಕೆ ಕುಡಿಸ್ಬೇಕು ಅನ್ನೋ ಒಂದಷ್ಟು ವಿಷಯಗಳನ್ನಂತವ್ರು ಹೇಳೇ ಹೇಳ್ತಾರೆ. ಜೊತೆಗೆ ತಾಯಿಗೆ ಸಾಕಷ್ಟು ಹಾಲು ಬರಬೇಕಂದ್ರೆ ತಾಯಿ ಕೂಡ ಆರೋಗ್ಯಯುತವಾದಂಥ ತರಕಾರಿ, ಆ ಥರದ್ದು ಸೊಪ್ಪು, ಇವನ್ನೆಲ್ಲವನ್ನು ಕೂಡ ಒಳಗೊಂಡಂಥ ಒಂದಿಷ್ಟು ಆಹಾರವನ್ನು ಕೂಡ ತಗೊಳ್ಳೋದು, ಸೇವಿಸಬೇಕು. ಆಯ್ತಾ? ಇನ್ನೊಂದೇನು ಗೊತ್ತಾ, ತಾಯಿ ಹಾಲು ಉಣಿಸಿದ್ರೆ ಆಟೋಮೆಟಿಕ್ಲಿ ಅವಳ ಸೌಂದರ್ಯ ಅಥವಾ ತೂಕ ಅದು ಅಡ್ಜಸ್ಟ್ ಆಗುತ್ತಂತೆ. ಹೌದು ಹೌದು. ಅಂದ್ರೆ ನೀವು ಏನೇನೋ ಆಹಾರ ತಗೊಂಡು ಸರಿಪಡಿಸ್ಬೇಕು ಆಗ್ಲಂತಿಲ್ಲ, ಎಕ್ಸರ್ಸೈಸ್ ಮಾಡ್ಬೇಕಂತಿಲ್ಲ. ಹಾಲು ಉಣಿಸಿದ್ರೆ ಸಾಕು, ತೂಕ ಅದು ಕ್ರಮಬದ್ಧವಾಗಿ ಇರುತ್ತೆ, ತೂಕ ಹೆಚ್ಚಾಗಲ್ಲ. ಕೆಲವು ಸಲ ಕೆಲವೊಬ್ರು ಬೆಳಿತಾರೆ. ಋತುಚಕ್ರ ಇರಬಹುದು, ಮುಟ್ಟಿನ ಸಮಸ್ಯೆಗಳು, ಆ ಥರದ ಬಹಳಷ್ಟು ವಿಷಯಗಳನ್ನ, ಆ ಥರದ ಬಹಳಷ್ಟು ಸಮಸ್ಯೆಗಳಿಂದ ಮುಕ್ತಿ ಪಡ್ಕೊಳ್ಬೇಕಂದ್ರೆ ಎದೆ ಹಾಲು ಉಣಿಸೋದು ಕೂಡ ಒಂದು ಒಳ್ಳೆಯ. ಈಗ ಈ ಗರ್ಭಾಶಯದ ಆ ಒಂದು ಆರೋಗ್ಯಕರ ಗರ್ಭಾಶಯಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಡೆಲಿವರಿ ಆಗೋ ಟೈಮಲ್ಲಿ ಏನು ಎಕ್ಸ್ಪ್ಯಾಂಡ್ ಆಗಿರುತ್ತಲ್ವಾ, ಅದು ಸರಿಯಾದ ಸ್ಥಿತಿಗೆ ಬರೋದಕ್ಕೆ ಕೂಡ ಹಾಲು ಉಣಿಸೋದು ಒಂದು ಒಳ್ಳೆಯ. ಆ ಗಾತ್ರ ಸರಿಯಾದ ಗಾತ್ರಕ್ಕೆ ಬರಬೇಕು ಅಂತಂದ್ರೆ ಹಾಲು ಉಣಿಸಲೇಬೇಕು. ಒಂದು ಎಷ್ಟು ಒಂಥರ ಈಗ ಭಯ ಹುಡ್ಸಿ ಹೇಳ್ಬೇಕಾಗತ್ತೆ ಕೆಲವು ಸಲ. ನೋಡಿ, ಕ್ಯಾನ್ಸರ್ ಬರುತ್ತೆ ನಿಮ್ಗೆ ಗರ್ಭಾಶಯ ರೋಗ ಏನೋ ಬರಬಹುದು, ಆಮೇಲೆ ನಿಮ್ಮ ಆರೋಗ್ಯ ಹೆಚ್ಚು ಕಡಿಮೆ ಆಗ್ಬಹುದು, ನೀವು ಮತ್ತೆ ದಪ್ಪ ಆಗ್ಬಿಡ್ಬೋದು ಅಂತ ಹೇಳಿ ನೀವು ಸರಿಯಾಗಿ ಕರೆಕ್ಟ್ ತೂಕಬದ್ಧವಾಗಿ ಇರ್ಬೇಕಂದ್ರೆ ಹಾಲು ಉಣಿಸ್ಬೇಕು ಅಂತ ಹೇಳಿ ಮಗುಗೆ ಕ್ರಮಬದ್ಧವಾಗಿ ಆದಷ್ಟು ಸ್ವಲ್ಪ ಎಬ್ಸಿ 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 ಹಾಲು ಕೊಡಬೇಕಾಗತ್ತೆ. ಆವಾಗ ತಾಯಿ ಆ ಒಂದು ಹಾಲಿನ ಭಾರ ಕೂಡ ಕಡಿಮೆ ಆಗುತ್ತೆ, ಮಗುವಿನ ಹೊಟ್ಟೆ ಕೂಡ ತುಂಬುತ್ತೆ, ಮತ್ತು ಅದು ಪಚನ ಆಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅಲ್ಲ, ಅದ್ರಲ್ಲೇನು ಡೌಟೇ ಇಲ್ಲ, ಡೌಟ್ ಇಲ್ಲ. ಜೀರ್ಣ ಆಗೋದ್ರೊಳಗಡೆ ಯಾವ ಅನುಮಾನನೂ ಇಲ್ಲ. ಯಾವಾಗ ಪಚನ ಆಗತ್ತೆ ಗೊತ್ತಾ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ನೀವು ಅವಾಗ ಹೇಳಿದ್ರಲ್ಲ ಒಳ್ಳೆ ಆಹಾರ ತಿನ್ಬೇಕು ಅಂತ ಹೇಳಿ. ಆಮೇಲೆ ಯಾವುದೇ ದುಶ್ಚಟಗಳು ಇರಬಾರ್ದು. ಕೆಲವೊಬ್ಬರಿಗೆ ಏನೇನೋ ಕೆಲವು ಹವ್ಯಾಸಗಳಿರುತ್ತೆ, ಅದನ್ನೆಲ್ಲ ಬಿಡಬೇಕು. ವಿಶೇಷವಾಗಿ ಈಗ ದುಶ್ಚಟ ಅಂತಂದಾಗ ತಾಯಿ ಟೀ ಕಾಫಿ ಸಹಿತ ಕುಡಿಬಾರ್ದು. ಅಂದ್ರೆ ನಾವು ಹೇಳ್ತೀವಿ ಅದು ಮದ್ಯಪಾನ, ಧೂಮಪಾನ ಅಂತಂತಾರ ದೊಡ್ಡ ವಿಷಯ ಆಯ್ತದ, ಅದನ್ನಂತೂ ಮುಟ್ಲೇಬಾರ್ದು. ಟೀ ಕಾಫಿಯನ್ನ ವರ್ಜನೆ ಮಾಡಿದ್ರೆ ಆ ಮಗುವಿಗೆ ಯಾವುದೇ ಸಮಸ್ಯೆ ಇರಲ್ಲ. ಈಗ ನಾವು ಏನ್ ತಿಂದಿರ್ತೀವಿ ಆ ಮಗು ಹಂಗೆ ಒದ್ದಾಡ್ತಾ ಇರ್ತದೆ. ಏನಮ್ಮ ತಿಂದೆ ನೀನು, ನೋಡು ಮಗು ಹಿಂಗ್ ಒದ್ದಾಡ್ತಾ ಇದೆ ಅಂತ ಹೇಳ್ತಾರೆ. ಎಷ್ಟೊಂದ್ಸಲ ಕೇಳಿಸ್ಕೊಂಡಿರ್ತೀವಿ ನಾವು. ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಒಳ್ಳೆ ಭಾವನೆಯನ್ನ ಇಟ್ಕೊಂಡು ಮಗುಗೆ ಹಾಲು ಕುಡಿಸೋದು ಇನ್ನೂ ಒಳ್ಳೇದು ಅಂತ. ಹೌದೌದು. ಆಮೇಲೆ ಇನ್ನೊಂದು ವಿಷಯ ಇದೆ. ಸಾಮಾನ್ಯವಾಗಿ ತಾಯಂದ್ರು ಹಿಂಗ್ ಮಲಗ್ಬಿಟ್ಟೆ ಹಾಲು ಕೊಡ್ತಿರ್ತಾರೆ, ಅಲ್ಲೇ ಮಲಗಿರ್ತಾರ, ಮಗು ಮಲಗಿರ್ತದ, ಕೊಟ್ಬಿಡ್ತಾರೆ. ಏನೋ ಆಪರೇಷನ್ ಆಗಿರುತ್ತೆ, ಆಪರೇಷನ್ ಆಗದೆ ಹೋದ್ರು ಮಲಗಿದೆಯಲ್ಲ ಮಗಳು ಮಲಗ್ಲಿ ಬಿಡು ಮತ್ತೆ ಅಂತ. ಆದ್ರೆ ಹಾಲು ಉಣಿಸಿದ ಮೇಲೆ ಎತ್ತಿ ಅದನ್ನ ಹೆಗಲಿಗೆ ಹಾಕೋಬೇಕಂತೆ, ಅದು ತೇಗ್ಬೇಕು, ಒಳಗಡೆ ಹೋಗಿರೋ ಗೊತ್ತಿರೋ ವಿಷಯನೇ ಈಗ ನಾವು. ಆದ್ರೆ ಈ ತರ ತಪ್ಪು ಮಾಡಬಾರ್ದು. ಗೊತ್ತಿರೋ ವಿಷಯ ಅಂದ್ರೆ ಹೊಸದಾಗಿ ಡೆಲಿವರಿ ಆಗಿರೋ ಯಾರೋ ಒಬ್ಳು ಹೆಣ್ಮಗಳು ಇರ್ತಾಳಲ್ಲ, ಅವಳಿಗೆ ಗೊತ್ತಾಗ್ಬೇಕಲ್ಲ. ತಾಯಿ ಮಗುವಿನ ಬಾಂಧವ್ಯವನ್ನ ಸೃಷ್ಟಿ ಮಾಡತ್ತೆ ಅಂತ ಅನ್ನೋದಾಗಿರ್ಬೋದು. ಎಲ್ಲವೂ ಕೂಡ ತಾಯಿಯಿಂದ ಮೃದುವಾದಂತಹ ಭಾವನೆ ಅದು ಹಸ್ತಾಂತರ ಆಗಬೇಕು, ರಕ್ಷಣೆ ಸಿಗಬೇಕು, ಟ್ರಾನ್ಸ್ಫರ್ ಆಗಬೇಕು ಅಂದ್ರೆ ಮಗು ತಾಯಿ ಹಾಲನ್ನೇ ಬಯಸಬೇಕು. ಅದು ಕೂಡ ಪಾಪ ಅದಕ್ಕೆ ಏನು ಗೊತ್ತಿರಲ್ಲ, ನಾವು ಕೊಡಬೇಕು ಅಂತಂದ್ರೆ ಏನು, ನಾವೆಲ್ಲರೂ ಉಳಿದವ್ರು ಸುತ್ತಮುತ್ತಿದ್ದವ್ರು ನೋಡಮ್ಮ ಹಾಲು ಉಣಿಸು, ಬಳತಾಯ್ತು ನೋಡು, ಮಗುಗೆ ಕೊಟ್ಟಿಲ್ಲ ನೋಡು ಅಂತ ಅನ್ಬೇಕಾಗತ್ತೆ. ಇಷ್ಟು ವಿಚಾರಗಳನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ಕರೆಕ್ಟು, ನಿಜ. ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಮನಸ್ಸಿನಲ್ಲಿ, ನನ್ನ ಮಗು ತಾಯಿ ಹಾಲು ಕುಡದೆ ಬೆಳಿಬೇಕು. ಯಾರಿಗೂ ಇಷ್ಟ ಆಗಲ್ಲ ಹೊರಗಡೆಯಿಂದ ಆಹಾರನ ಕೊಡೋದಕ್ಕೆ. ಅನಿವಾರ್ಯ ಅಂದರೆ ತುಂಬ ಅನಿವಾರ್ಯ ಕಾರಣಗಳಿಂದಾಗಿ ಆ ರೀತಿ ಮಾಡ್ತಾ ಇರಬಹುದು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಎದೆ ಹಾಲನ್ನೇ ಕುಡಿಸಿ ತಮ್ಮ ಮಕ್ಕಳು ಕನಿಷ್ಠ ಪಕ್ಷ 6 ತಿಂಗಳು, ಆಮೇಲೆ ನೀವು ಪೂರಕ ಆಹಾರ ಏನಾದರೂ ಕೊಟ್ಕೊಳ್ಳಿ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಹೆಣ್ಮಕ್ಳು ಮಾಡಬೇಕು. ಮತ್ತು ಪ್ರಬುದ್ಧ ಮಕ್ಕಳನ್ನ ಬೆಳೆಸಬೇಕು. ಪ್ರಬುದ್ಧ ಅಂತಂದಾಗ ತಾಯಿ ಹಾಲು ಉಣಿಸಿದಾಗ ಅದ್ರ ಮೆದುಳು ಕೂಡ ಚುರುಕಾಗತ್ತೆ ಅಂತ, ಅದಕ್ಕೆ ಪ್ರಬುದ್ಧ ಮಕ್ಕಳು ಇರಬೇಕಾಗತ್ತೆ. ತಾಯಿ ಹಾಲೇ ಅಂತಿಮ ಮತ್ತು ಶ್ರೇಷ್ಠ ಮತ್ತು ಅಮೃತ ಸಮಾನ, ಅದಕ್ಕೆ ಪರ್ಯಾಯ ಇಲ್ಲ. ಕೇಳಿದ್ರಲ್ಲ, ಸ್ತನ್ಯಪಾನದ ಮಹತ್ವ ಎಷ್ಟಿದೆ ಅಂತ ಈ ಸಂವಾದದಲ್ಲಿ ಮಾಹಿತಿ ಪಡೆದಿರಲ್ಲ. ಹೀಗೆ ಸಮಯ ಸಂದರ್ಭಾನುಸಾರ ಅನೇಕ ಮಾಹಿತಿಗಳನ್ನು ಪಡೆದು ಬಂಜೆತನವನ್ನು ಹೋಗಲಾಡಿಸಿಕೊಳ್ಳಬೇಕು. ಅಂತೆಯೇ ಹುಟ್ಟಿದ ಮಗುವಿಗೆ ಪಾಲನೆಯಲ್ಲಿ ತಾಯಿಯ ಹಾಲೇ ಶ್ರೇಷ್ಠ ಎಂಬ ವಿಷಯವನ್ನು ಅರಿತಿರಬೇಕಾಗತ್ತೆ. ಕಾರ್ಯಕ್ರಮ ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್.